ದೇವನಹಳ್ಳಿ ಟೌನ್ ಸಂತಿ ವ್ಯಾಪಾರಿಗಳ ಸಂಘದಿಂದ ಶ್ರೀ ಸಿದ್ದಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸುವ ಮೂಲಕ ಶ್ರೀರಾಮನವಮಿಯನ್ನ ಆಚರಣೆ ಬಳಿಕ ಮಾತನಾಡಿ, ಈ ಹಬ್ಬದಲ್ಲಿ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ನೈವೇದ್ಯ ಮಾಡಿ ಹಂಚುವುದು ವಿಶೇಷ. ಬೇಸಿಗೆಯ ಆರಂಭದಲ್ಲಿ ಬರುವ ಈ ಹಬ್ಬದಲ್ಲಿ ಈ ಪಾನೀಯಗಳು ದೇಹಕ್ಕೆ ತಂಪನ್ನ ನೀಡುತ್ತವೆ ಎಂದು ದೇವನಹಳ್ಳಿ ಟೌನ್ ಸಂತಿ ವ್ಯಾಪಾರಿಗಳ ಸಂಘ ಅಧ್ಯಕ್ಷ ಸಂತೋಷ್ ಹೇಳಿ. ರನ್ನಿಂಗ್ ಮಾಡ್ತಾ ಇದೀವಿ, ವರ್ಷನೂ ಮಾಡ್ತೀವಿ. ಇಲ್ಲಿ ಜಾತಿ ಭೇದ ನಮಗೆ ಅವಶ್ಯಕತೆ ಇಲ್ವಾ? ಎಲ್ಲ ಹಿಂದೂ ಮುಸಲ್ಮಾನ್ ಎಲ್ಲ ಒಟ್ಟಾಗಿ ನಾವು ಜೊತೆಲಿ ಇದ್ದೀವಿ. ವ್ಯಾಪಾರಸ್ಥೆಲ್ಲ ಜೊತೆಲಿ ಇದ್ದು ಮಾಡ್ತಾ ಇದ್ದೀವಿ. ವರ್ಷ ಮಾಡ್ಕೊಂಡು ಹೋಗ್ತೀವಿ. ಸಂತೆ ವ್ಯಾಪಾರ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ವ್ಯಾಪಾರನೇ ವಿಜಯಪುರ ನಾವು ಹೋಗ್ತೀವಿ, ದೇವನಹಳ್ಳಿಗೆ ಅವ್ರು ಬರ್ತಾರೆ, ಬಾಗ್ಲೂರು ಸಂತೆಗೆ ನಾವು ಹೋಗ್ತೀವಿ, ಬಾಗ್ಲೂರು ಒಂದಿಬ್ಬರು ಬರ್ತಾರೆ. ಕೆಲವೊಂದು ಅಂಗಡಿಗಳಿದೆ, ಇದೆಲ್ಲ ನಾವು ದೇವನಹಳ್ಳಿಯವರು ಇದ್ದೀವಿ, ಎಲ್ಲ ಒಗ್ಗಟ್ಟಲ್ಲಿ ಇದ್ದೀವಿ. ಯಾರಿಗೇನು ಸಮಸ್ಯೆ ಆದರೂ ಸಂತೆ ಸ್ವಲ್ಪ ಸಹಕರಿಸ್ಕೊಂಡು ಹೋಗ್ತೀರಲ್ಲ ನಾವು. ಇದರು ದೇವನಹಳ್ಳಿ ಟೌನ್ ಸಂತಿ ವ್ಯಾಪಾರಿಗಳ ಸಂಘದ ಗೌರವಾಧ್ಯಕ್ಷ ಎಫ್ ಬಾಬು ಮಾತನಾಡಿ, ಕಳೆದ 2 ವರ್ಷಗಳಿಂದ ಶ್ರೀರಾಮನವಮಿಯನ್ನ ಇಂದು ಮುಸ್ಲಿಂ ಕ್ರೈಸ್ತ ಧರ್ಮಗಳು ಒಗ್ಗೂಡಿ ಆಚರಿಸಿಕೊಂಡು ಬರುತ್ತಿದ್ದೇವೆ. ನಮ್ಮೆಲ್ಲ ವ್ಯಾಪಾರಸ್ಥರಲ್ಲಿ ಸೌಹಾರ್ದತೆ ಉಳ್ಳವರಾಗಿದ್ದಾರೆ. ಶಾಂತಿ, ಸಮಾನತೆ, ಏಕತೆ, ಸಹಬಾಳ್ವೆ ಉಳಿಸಿ ಬೆಳೆಸಿಕೊಂಡು ಎಲ್ಲರೂ ಸಹೋದರ ಸಹೋದರಿಯರಂತೆ ಧಾರ್ಮಿಕ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಹಬ್ಬದ ವಾತಾವರಣದಂತೆ ಆಚರಿಸಿಕೊಂಡು ಬಂದಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಟೌನ್ ಸಂತಿ ವ್ಯಾಪಾರಿಗಳ ಸಂಘದ ಗೌರವಾಧ್ಯಕ್ಷ ಎಫ್ ಬಾಬು, ಪದಾಧಿಕಾರಿಗಳಾದ ಟ್ರ್ಯಾಕ್ಟರ್ ಮಂಜುನಾಥ್, ಜಿಎಂ ನಾಗರಾಜ್, ಮಂಜುನಾಥ್, ಬಡಾಮಂಜು, ಇರ್ಫಾನ್, ಗೌಸ್, ಮುನಿರಾಜು, ಆಟೋ ಅಶೋಕ್, ಗುರು, ಎನ್ಟಿಆರ್, ಮುನಿರಾಜು, ಅಖಿಲ್, ಅನ್ಸೂಯಮ್ಮ, ಮಂಜಮ್ಮ, ನಾಗಮ್ಮ, ಆಶಾ, ಅಮ್ಮಯ್ಯಮ್ಮ, ರವಿ, ಮಠನ್ ವ್ಯಾಪಾರಿ, ನಹೀಂ, ಮೀನು ವ್ಯಾಪಾರಿಗಳಾದ ಆನಂದಪ್ಪ, ಮುನಿರಾಜು, ನಾರಾಯಣಪ್ಪ, ಅಪ್ಪಯ್ಯ, ಶೇಖಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.